ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಹಿರಿಯ ಪುತ್ರ ಸೂರಜ್ ರೇವಣ್ಣ ವಿರುದ್ಧ ಈಗ ಆಲ್ರೆಡಿ ಒಂದು ಕೇಸ್ ದಾಖಲಾಗಿತ್ತು. ಅಸಹಜ ಲೈಂಗಿಕ ದೌರ್ಜನ್ಯ ಅನ್ನುವ ಪ್ರಕರಣದಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಅದಕ್ಕಿಂತ ಮುಂಚೆ ಸೂರಜ್ ರೇವಣ್ಣ ಆಪ್ತ ಬ್ಲಾಕ್ ಮೇಲ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಈಗ ಆತನೇ ಯೂಟರ್ನ್ ಹೊಡೆದಿದ್ದಾನೆ. ಸೂರಜ್ ವಿರುದ್ಧವೇ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಈಗ ದಾಖಲಾಗಿದೆ ಸೂರಜ್ ರೇವಣ್ಣ ವಿರುದ್ಧ 2ನೇ ಎಫ್ಐಆರ್. ಹೊಳೆ ನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 2ನೇ ಸಂತ್ರಸ್ತ ತೆರಳಿ ದೂರನ್ನ ಕೊಟ್ಟಿದ್ದಾರೆ. 4 ವರ್ಷಗಳ ಹಿಂದೆ ಕೋವಿಡ್ ಸಮಯದಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ ಸುದೀರ್ಘವಾಗಿ 11 ಪುಟಗಳ ಒಂದು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ದೂರಿನ ಪ್ರತಿಯನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ ನೋಡಿ. ಸಂಕಷ್ಟ ಒಮ್ಮೆ ಶುರುವಾದ್ರೆ ಯಾವ ರೀತಿಯಾಗಿ ಬೆಂಬಿಡದೆ ಕಾಡುತ್ತೆ ಅನ್ನೋದಕ್ಕೆ ಒಂದು ಪ್ರಜ್ವಲ್ ರೇವಣ್ಣ ಸಾಕ್ಷಿ, ಅದಾದ ಬಳಿಕ ಸೂರಜ್ ರೇವಣ್ಣ ಸಾಕ್ಷಿ. ಸೂರಜ್ ರೇವಣ್ಣ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬನಿಗೆ ಲೈಂಗಿಕ ದೌರ್ಜನ್ಯ, ಅಸಹಜ ಲೈಂಗಿಕ ದೌರ್ಜನ್ಯವನ್ನು ಬೆಸಗಿದ್ರು ಅಂತ ಹೇಳಿ ದೂರು ದಾಖಲಾಗಿತ್ತು. CIDಗೆ ಅದು ಪ್ರಕರಣ ಕೂಡ ವರ್ಗಾವಣೆ ಆಗಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿ ಕಸ್ಟಡಿಯಲ್ಲಿದ್ದಾರೆ. ನಾಳೆ ಅವರನ್ನು ಸ್ಥಳ ಮಹಾಜರು ಕರ್ಕೊಂಡು ಹೋಗ್ತಾರೆ. ಇದರ ಬೆನ್ನಲ್ಲೇ ಮತ್ತೊಂದು FIR. ಇದು ಶಾಕ್ ಮೇಲೆ ಶಾಕ್ ಆಗ್ತಾ ಇರುವಂಥದ್ದು. ಯಾರು ಸೂರಜ್ ರೇವಣ್ಣ ಪರವಾಗಿ ತೆರಳಿ ಬ್ಲಾಕ್ ಮೇಲ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಅವರೇ ಇವತ್ತು ಪೊಲೀಸ್ ಠಾಣೆಗೆ ಹೋಗಿ ನನಗೇ ಬ್ಲಾಕ್ ಮೇಲ್ ಮಾಡಿ ಬ್ಲಾಕ್ ಮೇಲ್ ಕಂಪ್ಲೇಂಟ್ ಅನ್ನು ಕೊಡಿಸಿದ್ರು. ಆದರೆ ನನ್ನ ಮೇಲೇ ಲೈಂಗಿಕ ದೌರ್ಜನ್ಯ ಆಗಿದೆ ಸ್ವಾಮಿ ಅಂತೇಳಿ ದೂರನ್ನು ಕೊಟ್ಟಿದ್ದಾರೆ. ದೂರು ಕೊಟ್ಟ ಬಳಿಕ ಆ ಸಂತ್ರಸ್ತ ಹೇಳಿದ್ದೇನು ಕೇಳ್ಕೊಂಬನ್ನಿ. ಹೌದು ಸರ್, ಎಲ್ಲ ತನಿಖೆ ಹಂತದಲ್ಲಿದೆ. ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ಇಲ್ಲ ನಮ್ಮ ಮೂಲಕ ಏನು ಪರಿಚಯ ಇಲ್ಲ. ಅವ್ರು ಹೆಂಗೆ ಪರಿಚಯ ಇದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನಿಮಗೆ ಅರಕಲಗೂಡು ಮೂಲದ ಯುವಕ ಪರಿಚಯ ಇತ್ತ ಮೊದಲು? ಹೌದು, ನಾನು ಅವನು ಕೊಲೆಗೂ ಒಟ್ಟಿಗೆ ಕೆಲಸ ಮಾಡ್ತೀವಿ. ಈಗ ನೀವು 4 ವರ್ಷ ಸರ್, ಅವಾಗ ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ. ಅದು ಕಂಪ್ಲೇಂಟ್ ಕೊಡೋಂಥ ಧೈರ್ಯನೂ ಮಾಡಿರಲಿಲ್ಲ. ಮಾನಸಿಕವಾಗಿ ನನ್ನೊಳಗೆ ನೋವು ಬಿಟ್ಕೊಂಡು ಸುಮ್ಮನೆ ಇದ್ದೆ. 4 ವರ್ಷದಿಂದ. ಹೌದು, ಈಗ ಅದು ಸಂದರ್ಭ ಬಂತು ಕೊಟ್ಟಿದ್ದೀನಿ ಸರ್. ಸರ್ ಈಗ ಸರ್ ಇಲ್ಲ ಖಂಡಿತ ನಾನಲ್ಲ. ನಾನು ಇವರು ಸೂರಜ್ ಅಣ್ಣವ್ರು ಹೇಳ್ದಂಗೆ ಮಾಡೋಕ್ಕೆ ಹೋಗಿ ಅವ್ನು ನನ್ನ ಜೊತೆ ಇಟ್ಕೊಂಡಿದ್ದೆ ಅಷ್ಟೇ. ಅಮೌಂಟ್ ಇರಲ್ಲ ಅಂತ ಅವ್ನು ಕೊಟ್ಟಿದ್ದ. ಬಟ್ ಅವನಿಗೆ ಬೆದರಿಕೆ ಹುಟ್ಟಿದ್ದು ಇವ್ರ ಕಡೆ ಅಂತ ನಿಜ. ಆ ವಿಚಾರವಾಗಿ ನನಗೆ ಕಂಪ್ಲೇಂಟ್ ಕೊಟ್ಟಿರೋದು. ಯಾರ ಪಾತ್ರನೂ ಇಲ್ಲ ಸರ್, ಸ್ವಇಚ್ಛೆಯಿಂದ ಕೊಡ್ತಾ ಇರೋದು. ನಮಗೆ ನೋವಾಗಿದೆ, ನಾವು ನ್ಯಾಯ ಕೇಳ್ತಿದ್ದೀವಿ ಸೂರಜ್ ರೇವಣ್ಣವರಿಂದ. ತನಿಖೆ ಅಂತದಿಲ್ಲ ಸರ್, ತನಿಖೆಯಲ್ಲಿ ಗೊತ್ತಾಗುತ್ತೆ. ನನಗೆ ಕಾನೂನು ಮೇಲೆ, ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಸೂರಜ್ ರೇವಣ್ಣವ್ರು ಹೇಳಿದ್ರು, ಅದನ್ನು ನಾನು ಪೊಲೀಸ್ನವ್ರು ತಿಳಿಸಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ಹೌದು ಸರ್, ಎಲ್ಲ ತನಿಖೆ ಹಂತದಲ್ಲಿದೆ. ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ಇಲ್ಲ ನಮ್ಮ ಮೂಲಕ ಏನು ಪರಿಚಯ ಇಲ್ಲ. ಅವ್ರು ಹೆಂಗೆ ಪರಿಚಯ ಇದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನಿಮಗೆ ಅರಕಲಗೂಡು ಮೂಲದ ಯುವಕ ಪರಿಚಯ ಇತ್ತ ಮೊದಲು? ಹೌದು, ನಾನು ಅವನು ಕೊಲೆಗೂ ಒಟ್ಟಿಗೆ ಕೆಲಸ ಮಾಡ್ತೀವಿ. ಈಗ ನೀವು 4 ವರ್ಷ ಸರ್, ಅವಾಗ ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ. ಅದು ಕಂಪ್ಲೇಂಟ್ ಕೊಡೋಂಥ ಧೈರ್ಯನೂ ಮಾಡಿರಲಿಲ್ಲ. ಮಾನಸಿಕವಾಗಿ ನನ್ನೊಳಗೆ ನೋವು ಬಿಟ್ಕೊಂಡು ಸುಮ್ಮನೆ ಇದ್ದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹಾಸನ ಪ್ರತಿನಿಧಿ ಖುಷ್ವಂತ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಏನಾಗಬಹುದು ಈಗ? ನೋಡಿ, ಯಾರು ಕಂಪ್ಲೇಂಟನ್ನು ಕೊಟ್ಟಿದ್ರು ಸೂರಜ್ ರೇವಣ್ಣ ಪರವಾಗಿ ತೆರಳಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತೇಳಿ ಈಗ ಅವರೇ ಯೂಟರ್ನ್ ನೋಡ್ದಿದ್ದಾರೆ. ಅವರೇ ಈಗ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಏನಾಗ್ಬೋದು ಮುಂದೆ? ನಾಗೇಂದ್ರ ಬಾಬು, ಈಗಾಗಲೇ ಮೊದಲನೇ ಸಂತ್ರಸ್ತನ ವಿರುದ್ಧ ಸೂರಜ್ ರೇವಣ್ಣನ ಜೊತೆ ನಿಂತು ಮೊದಲನೇ ಸಂತ್ರಸ್ತನ ವಿರುದ್ಧ ದೂರು ನೀಡಿದಂತಹ ವ್ಯಕ್ತಿ ಏನಿದ್ದಾರೆ, ಆ ವ್ಯಕ್ತಿಯೇ ಈಗ ನನ್ನ ಮೇಲೂ ದೌರ್ಜನ್ಯ ಆಗಿದೆ ಅನ್ನುವಂಥದ್ದನ್ನು ಸೂರಜ್ ರೇವಣ್ಣ ಮೇಲೆ ದೂರು ನೀಡಿದ್ದಾರೆ. ಮತ್ತು ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಅದು FIR ಕೂಡ ಈಗ ದಾಖಲಾಗಿರುವಂಥದ್ದು. ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾದದ್ದು, ಈಗ 2ನೇ ಸಂತ್ರಸ್ತ ಅಂತ ಏನು ಹೇಳ್ಕೊಂಡು ದೂರು ನೀಡಿದ್ದಾರೆ, ಆ ವ್ಯಕ್ತಿ ಮೊದಲನೇ ಕರೋನಾದ ಲಾಕ್ಡೌನ್ ಟೈಮಿನಲ್ಲಿ ನನಗೆ ಮೇಲೆ ಸೂರಜ್ ರೇವಣ್ಣನವರು ಅಸಹಜ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ 4 ವರ್ಷಗಳ ಹಿಂದೆ ನನ್ನ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಆ ನಂತರ ಅವರು ಯಾವತ್ತೂ ಕೂಡ ನನ್ನ ಮೇಲೆ ಈ ರೀತಿಯ ದೌರ್ಜನ್ಯ ಮಾಡಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಇದಕ್ಕೂ ಮೊದಲನೇ ಸಂತ್ರಸ್ತನ ವಿರುದ್ಧ ತಾವು ಯಾಕೆ ದೂರು ನೀಡಿದ್ರಿ ಅನ್ನೋದಕ್ಕೆ ಅವರು ಹೇಳಿರುವಂಥ ವಿಚಾರ ಏನು, ಸೂರಜ್ ರೇವಣ್ಣ ಇದ್ದಾರೆ, ಇವರು ಬಲವಂತವಾಗಿ ನನ್ನ ಮೇಲೆ ನನಗೆ ಮನಸ್ಸಿಲ್ಲ ಅಂದರೂ ಕೂಡ ಅವ್ರ ಮೇಲೆ ದೂರನ್ನು ದಾಖಲು ಮಾಡುವಂಥ
ಬರುವಂತೆ ನನ್ನನ್ನು ಮಾಡಿದ್ರು, ಹೆದರಿಸಿದ್ರು, ಬದರಿಸಿದ್ರು ಅನ್ನುವಂಥ ಮಾತುಗಳನ್ನು ತಮ್ಮ FIR ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಹೀಗಾಗಿ 4 ವರ್ಷದ ಹಿಂದೆ ನಡೆದಿರುವಂತಹ ಕೃತ್ಯ ಅಂದರೆ ಈಗ ಸಹಜವಾಗಿ ಇಂತಹ ಒಂದು ವಿಚಾರಗಳಲ್ಲಿ ವೈದ್ಯಕೀಯ ಪರೀಕ್ಷೆ ಕೂಡ ನಡಿಬೇಕಾಗುತ್ತೆ. ಆದರೆ 4 ವರ್ಷದ ಹಿಂದಿನ ಘಟನೆ ಈಗ ಯಾವ ರೀತಿ ಈತನನ್ನು ವೈದ್ಯಕೀಯ ಪರೀಕ್ಷೆಗೆ ಮುಂದೆ ಒಳಪಡಿಸ್ತಾರೋ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗೇ ಬರುತ್ತೆ. ಅದನ್ನು ಮೇಲಧಿಕಾರಿಗಳು ಸೂಚನೆ ಮೇರೆಗೆ ಕೆಳಗಿನ ಸಿಬ್ಬಂದಿಗಳು ಅವರು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಆದರೆ ಜೊತೆಗೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕು ಅಂದರೆ ಒಂದು ಕಾಲದಲ್ಲಿ ಸೂರಜ್ ರೇವಣ್ಣ ಜೊತೆಗಿದ್ದಂತಹ ವ್ಯಕ್ತಿ ಮತ್ತು ಸೂರಜ್ ರೇವಣ್ಣನ ಮೇಲೆ ಮೊದಲನೇಗೆ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಂತಹ ಬೆನ್ನಲ್ಲಿ ಸೂರಜ್ ರೇವಣ್ಣನ ಪರ ನಿಂತು ಕಂಪ್ಲೇಂಟ್ ನೀಡಿದ ವ್ಯಕ್ತಿಯೇ ಈಗ U-turn ಹೊಡೆದಿರುವಂಥದ್ದು. ಈಗ ಈ ವ್ಯಕ್ತಿ ಕಂಪ್ಲೇಂಟ್ ನೀಡಿದ ಒಂದು FIR ಕಾಪಿಯಲ್ಲೂ ಕೂಡ 377 ಅಂದರೆ ಅಸಹಜ ಲೈಂಗಿಕ ದೌರ್ಜನ್ಯ IPC ಸೆಕ್ಷನ್ ಪ್ರಕಾರ ಮತ್ತು 506 ಕೊಲೆ ಬೆದರಿಕೆ ಮತ್ತು 342 ಬಂಧಿಸಿ ಬೆದರಿಕೆಯನ್ನು ಹಾಕೋದು ಮತ್ತು 34 ಇಬ್ಬರು ವ್ಯಕ್ತಿಗಳು ಸೇರಿ ಒಂದೇ ಉದ್ದೇಶದಲ್ಲಿ ಕೃತ್ಯವನ್ನು ಎಸಗಲಿಕ್ಕೆ ಭಾಗಿಯಾಗೋದು, ಈ ಎಲ್ಲ ಕಲಂಗಳು IPC ಸೆಕ್ಷನ್ನಲ್ಲಿ ಈ FIRನಲ್ಲಿ ಅಳವಡಿಕೆ ಆಗಿರುವಂಥದ್ದು. ಜೊತೆಗೆ ಸ್ಪಷ್ಟವಾಗಿ ಏನೇನು ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ರೇವಣ್ಣ ಕುಟುಂಬಕ್ಕೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.